ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಶಾಸಕ ವಿನಯ್ ಕುಲಕರ್ಣಿ ಸೇರಿದ ಹಾಗೆ 17 ಮಂದಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಸೆಂಟ್ರಲ್ ಜೈಲಿಗೆ ಸಿಬಿಐ ಅಧಿಕಾರಿಗಳು ಇವರನ್ನ ಕರೆತಂದ್ರು. ಕುಲಕರ್ಣಿ ಅವರನ್ನ ಕರೆದೊಯ್ತಾ ಇದ್ದಂತಹ ಬಸ್ ಕೆಟ್ಟು ನಿಂತಿದೆ. ಆಯಿಲ್ ಸೋರಿಕೆಯಾಗಿ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಸಿಆರ್ ವಾಹನದಲ್ಲಿ ಆರೋಪಿಗಳನ್ನ ಸಿಬಿಐ ಅಧಿಕಾರಿಗಳು ಕರೆತಂದರು. ಆಯಿಲ್ ಸೋರಿಕೆಯಾಗಿ ಇಂಜಿನ್ನಲ್ಲಿ ಸಮಸ್ಯೆ ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಬಸ್ ಕೆಟ್ಟು ನಿಲ್ತು. ಹಾಗಾಗಿ ಸಿಆರ್ ವಾಹನದಲ್ಲಿ ಆರೋಪಿಗಳನ್ನ ಸಿಬಿಐ ಅಧಿಕಾರಿಗಳು ಕರೆತಂದರು. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ 17 ಮಂದಿಗೆ ನಿನ್ನೆ ಅಷ್ಟೇ ಅಪರಾಧಿಗಳು ಅಂತ ಕೋರ್ಟ್ ಘೋಷಣೆ ಮಾಡಿತು. ಅದಾದ ನಂತರ ಇವರುಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆತರಲಾಗಿದೆ. ಇವರನ್ನ ಕರೆತರ್ತಾ ಇದ್ದಂತಹ ಬಸ್ ಎಂಜಿನ್ ಸಮಸ್ಯೆಯಿಂದಾಗಿ ಅರ್ಧದಲ್ಲೇ ಕೆಟ್ಟು ನಿಲ್ತು. ಹಾಗಾಗಿ ಸಿಬಿಐ ಅಧಿಕಾರಿಗಳು ಇವರನ್ನ ಸಿಆರ್ ವಾಹನದಲ್ಲಿಯೇ ಕರೆತಂದ್ರು. ಸೆಂಟ್ರಲ್ ಜೈಲಿಗೆ ಇವರನ್ನ ಶಿಫ್ಟ್ ಮಾಡಲಾಯಿತು. ಹದಿನೇಳು ಆರೋಪಿಗಳು ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟ ಬೆನ್ನಲ್ಲೇ ವಿನಯ್ ಕುಲಕರ್ಣಿ ಸೇರಿದ ಹಾಗೆ 17 ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಬಸ್ನಲ್ಲಿ ಕುಳಿತಿರುವಂತಹ ಶಾಸಕ ವಿನಯ್ ಕುಲಕರ್ಣಿ ಕಣ್ಣೀರು ಕೂಡ ಹಾಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.